ಬೆಂಗಳೂರಿನಲ್ಲಿ ವರ್ಷಾನುವರ್ಷ ಹೆಚ್ಚಾಗ್ತಾ ಇರುವ ಏರ್ ಟ್ರಾಫಿಕ್ ಡಿಮ್ಯಾಂಡ್ಗೆ ಅನುಗುಣವಾಗಿಯೇ HALನಿಂದ ದೇವನಹಳ್ಳಿ ಬಳಿ ಇರುವ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶಿಫ್ಟ್ ಆಗಿದ್ದು 2008ರಲ್ಲಿ. ಅಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದ್ರೆ ಸರಿಸುಮಾರು 18 ವರ್ಷದಲ್ಲಿ ಟರ್ಮಿನಲ್ 1 ಮೊದಲು ಕಾರ್ಯಾರಂಭ ಮಾಡಿದ್ದು. ಅದಾದ ನಂತರದಲ್ಲಿ ಇದೀಗ T2 ಆಗಿದೆ. T2 ಕೂಡ ವಿಸ್ತರಣೆ ಹಂತದಲ್ಲಿದೆ. ಬಟ್ ಟರ್ಮಿನಲ್ 2 ಎಕ್ಸ್ಟೆನ್ಷನ್ ಆದರೂ ಕೂಡ ಸದ್ಯಕ್ಕಿರುವ ಡಿಮ್ಯಾಂಡ್ ಬೇಡಿಕೆಗೆ ಅನುಗುಣವಾಗಿ ಕೇವಲ ಇದು ಒಂದೇ ಜಾಗದಲ್ಲಿ ಏರ್ಪೋರ್ಟ್ ನಿರ್ವಹಣೆ ಕಷ್ಟವಾದೀತು ಅನ್ನೋ ಅಂದಾಜು. ಹೀಗಾಗೇನೆ ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ ಬೇಕು ಅನ್ನೋ ಡಿಮ್ಯಾಂಡ್. ಹಾಗಾದರೆ ಸದ್ಯಕ್ಕಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿರುವ ಒತ್ತಡ ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದಷ್ಟು ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾ ಹೋಗೋಣ. ಇದು ಕೇವಲ ಒಂದು ವರ್ಷದ ಅವಧಿ. 2025ರ ಏಪ್ರಿಲ್ನಿಂದ 2026ರ ಮಾರ್ಚ್ವರೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣ ಬೆಳೆಸಿದ ಒಟ್ಟು ಪ್ರಯಾಣಿಕರ ಸಂಖ್ಯೆನೇ ಬರೋಬ್ಬರಿ 4.44 ಕೋಟಿ. ಒಂದೇ ವರ್ಷದ ಅವಧಿಯಲ್ಲಿ 4.44 ಕೋಟಿಯಷ್ಟು ಮಂದಿ ಸಂಚಾರವನ್ನ ಬೆಳೆಸಿದ್ದಾರೆ ಈ ಏರ್ಪೋರ್ಟ್ನ ಮೂಲಕ. ಈ ಪೈಕಿ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆನೇ ಹತ್ರ 72,27,399. ಒಂದು ವರ್ಷದ ಲೆಕ್ಕ ಅಷ್ಟೇ ಇದು. ಒಟ್ಟು ವಿಮಾನಗಳ ಸಂಚಾರ ಈ ಒಂದು ವರ್ಷದ ಅವಧಿಯಲ್ಲಾಗಿರೋದು 2,79,971. ಇನ್ನು ಕೇವಲ ಮನುಷ್ಯರ ಓಡಾಟ ಮಾತ್ರ ಅಲ್ಲ, ಸರಕು ಸರಂಜಾಮುಗಳ ಓಡಾಟ ಅಂದರೆ ಕಾರ್ಗೋ ಮೂಲಕವೂ ಕೂಡ ಸಾಕಷ್ಟು ಡಿಪೆಂಡೆನ್ಸಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರೋದು. ಅದರ ವಹಿವಾಟನ್ನು ನಾವು ಲೆಕ್ಕ ಹಾಕಿದ್ರೂ ಕೂಡ ಒಂದು ವರ್ಷದ ಅವಧಿಯಲ್ಲಿ ಸರಿಸುಮಾರು 5,32,012 ಟನ್ನಷ್ಟು ಸರಕುಗಳು ಇಲ್ಲಿಂದ ಸಾಗಾಟ ಆಗಿರೋದು. ಹೀಗಾಗಿಯೇ ಒತ್ತಡ ದಿನಂಪ್ರತಿ ವರ್ಷಾನುವರ್ಷ ಹೆಚ್ಚಾಗ್ತಾ ಇರೋದ್ರಿಂದಾಗಿಯೇ ಮತ್ತೊಂದು ಏರ್ಪೋರ್ಟ್ ಅತ್ಯಂತ ಅವಶ್ಯಕ ಅನ್ನೋ ಚರ್ಚೆ ಪ್ರಾರಂಭವಾಗಿದೆ. ಬೆಂಗಳೂರಿನಲ್ಲಿ ವರ್ಷಾನುವರ್ಷ ಹೆಚ್ಚಾಗ್ತಾ ಇರುವ ಏರ್ ಟ್ರಾಫಿಕ್ ಡಿಮ್ಯಾಂಡ್ಗೆ ಅನುಗುಣವಾಗಿಯೇ HALನಿಂದ ದೇವನಹಳ್ಳಿ ಬಳಿ ಇರುವ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶಿಫ್ಟ್ ಆಗಿದ್ದು 2008ರಲ್ಲಿ. ಅಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದ್ರೆ ಸರಿಸುಮಾರು 18 ವರ್ಷದಲ್ಲಿ ಟರ್ಮಿನಲ್ 1 ಮೊದಲು ಕಾರ್ಯಾರಂಭ ಮಾಡಿದ್ದು. ಅದಾದ ನಂತರದಲ್ಲಿ ಇದೀಗ T2 ಆಗಿದೆ. T2 ಕೂಡ ವಿಸ್ತರಣೆ ಹಂತದಲ್ಲಿದೆ. ಬಟ್ ಟರ್ಮಿನಲ್ 2 ಎಕ್ಸ್ಟೆನ್ಷನ್ ಆದರೂ ಕೂಡ ಸದ್ಯಕ್ಕಿರುವ ಡಿಮ್ಯಾಂಡ್ ಬೇಡಿಕೆಗೆ ಅನುಗುಣವಾಗಿ ಕೇವಲ ಇದು ಒಂದೇ ಜಾಗದಲ್ಲಿ ಏರ್ಪೋರ್ಟ್ ನಿರ್ವಹಣೆ ಕಷ್ಟವಾದೀತು ಅನ್ನೋ ಅಂದಾಜು. ಹೀಗಾಗೇನೆ ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ ಬೇಕು ಅನ್ನೋ ಡಿಮ್ಯಾಂಡ್. ಹಾಗಾದರೆ ಸದ್ಯಕ್ಕಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿರುವ ಒತ್ತಡ ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದಷ್ಟು ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾ ಹೋಗೋಣ. ಇದು ಕೇವಲ ಒಂದು ವರ್ಷದ ಅವಧಿ. 2025ರ ಏಪ್ರಿಲ್ನಿಂದ 2026ರ ಮಾರ್ಚ್ವರೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣ ಬೆಳೆಸಿದ ಒಟ್ಟು ಪ್ರಯಾಣಿಕರ ಸಂಖ್ಯೆನೇ ಬರೋಬ್ಬರಿ 4.44 ಕೋಟಿ. ಒಂದೇ ವರ್ಷದ ಅವಧಿಯಲ್ಲಿ 4.44 ಕೋಟಿಯಷ್ಟು ಮಂದಿ ಸಂಚಾರವನ್ನ ಬೆಳೆಸಿದ್ದಾರೆ ಈ ಏರ್ಪೋರ್ಟ್ನ ಮೂಲಕ. ಈ ಪೈಕಿ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆನೇ ಹತ್ರ 72,27,399. ಒಂದು ವರ್ಷದ ಲೆಕ್ಕ ಅಷ್ಟೇ ಇದು. ಒಟ್ಟು ವಿಮಾನಗಳ ಸಂಚಾರ ಈ ಒಂದು ವರ್ಷದ ಅವಧಿಯಲ್ಲಾಗಿರೋದು 2,79,971. ಇನ್ನು ಕೇವಲ ಮನುಷ್ಯರ ಓಡಾಟ ಮಾತ್ರ ಅಲ್ಲ, ಸರಕು ಸರಂಜಾಮುಗಳ ಓಡಾಟ ಅಂದರೆ ಕಾರ್ಗೋ ಮೂಲಕವೂ ಕೂಡ ಸಾಕಷ್ಟು ಡಿಪೆಂಡೆನ್ಸಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರೋದು. ಅದರ ವಹಿವಾಟನ್ನು ನಾವು ಲೆಕ್ಕ ಹಾಕಿದ್ರೂ ಕೂಡ ಒಂದು ವರ್ಷದ ಅವಧಿಯಲ್ಲಿ ಸರಿಸುಮಾರು 5,32,012 ಟನ್ನಷ್ಟು ಸರಕುಗಳು ಇಲ್ಲಿಂದ ಸಾಗಾಟ ಆಗಿರೋದು. ಹೀಗಾಗಿಯೇ ಒತ್ತಡ ದಿನಂಪ್ರತಿ ವರ್ಷಾನುವರ್ಷ ಹೆಚ್ಚಾಗ್ತಾ ಇರೋದ್ರಿಂದಾಗಿಯೇ ಮತ್ತೊಂದು ಏರ್ಪೋರ್ಟ್ ಅತ್ಯಂತ ಅವಶ್ಯಕ ಅನ್ನೋ ಚರ್ಚೆ ಪ್ರಾರಂಭವಾಗಿದೆ.